ಭಾಗೀರಥ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಗಂಗಾವತಿ ನಗರದಲ್ಲಿ ನಮ್ಮ ಭಾಗೀರಥ ಸಮಾಜದ ವತಿಯಿಂದ ಭಾಗೀರಥ ಸರ್ಕಾರದಲ್ಲಿ ನಾವು ಭಾಗೀರಥ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ನಮ್ಮ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸಮಾಜದ ಹಿರಿಯರು ಯುವಕರು ಎಲ್ಲರೂ ಬಂದು ನಮ್ಮ ಸರ್ಕಾರದಲ್ಲಿ ಭಾಗೀರಥ ಸರ್ಕಾರದಲ್ಲಿ ಮತ್ತು ಇವತ್ತಿನ ದಿನ ಭಾಗೀರಥ ಜಯಂತಿಯ ಪ್ರಯುಕ್ತ ನಾವು ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಆ ಭಾಗೀರಥ ಮಹರ್ಷಿಯ ಆದರ್ಶವನ್ನು ಎಲ್ಲರೂ ಪಾಲಿಸಬೇಕಂತಂದು ಈ ಮೂಲಕ ನಾನು ತಮ್ಮಲ್ಲಿ ಎಲ್ಲರಿಗೆ ವಿನಂತಿ ಮಾಡಿದ್ದೇನೆ. ನಾಡಿನ ಜನರಿಗೆ ಶಾಲೆಯಲ್ಲಿ ಭಾಗೀರಥ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಮ್ಮ ಭಾಗೀರಥ ರೂಪದಲ್ಲಿ ಭಾಗೀರಥ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ ನಾಗಪ್ಪನವರು, ಮಾಜಿ ಶಾಸಕರಾದ ಪರಣ್ಣವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ HR ಶ್ರೀಕಾಂತ್ ಅವರು ಮತ್ತು ನಗರಸಭೆ ಸದಸ್ಯರು ನೂತನವಾಗಿ ಆಯ್ಕೆಯಾದ ನಗರಸಭೆ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ಮತ್ತು ರಾಮಮೂರ್ತಿ ನವಲಿಯವರು ಮತ್ತು ಕಂಪ್ಲಿ ಸೋಮನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆಲ್ಲರೂ ಧನ್ಯವಾದಗಳನ್ನು ಕೊಡ್ತೇನೆ. ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಒತ್ತಾಯ ಮಾಡ್ತೇನೆ. ಏನು ಒತ್ತಾಯ ಅಂತಂದರೆ, ಮೊನ್ನೆ ಒಂದು ಮಾಧ್ಯಮದಲ್ಲಿ ಎಲ್ಲ ಒಂದು ಸುದ್ದಿ ಪ್ರಚಾರವಾಗ್ತಿತ್ತು. ಭಗೀರಥರು ಈ ಉಪ್ಪಾರ ಸಮಾಜ ರಾಜ್ಯದಲ್ಲಿ 7 ಲಕ್ಷ ಜನ ಇದ್ದಾರೆ ಅಂತೇಳಿ ಒಂದು ಪ್ರಚಾರ ಆಗ್ತಿದೆ. ಅದು ಎಷ್ಟು ಮಟ್ಟಿಗೆ ನಿಜ ಇದೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಅವರು ಎಲ್ಲಿ ಜಾತಿ ಗಣತಿ ಮಾಡಿದ್ದಾರೆ, ಯಾರ ಮನೆಗೆ ಬಂದಾರಂತೂ ನಮ್ಗೆ ಗೊತ್ತಿಲ್ಲ. ನಮ್ಮ ಒಂದು 4-5 ಜಿಲ್ಲೆಯಲ್ಲಿ ಸೇರಿದರೆ 7 ಲಕ್ಷ ಜನ ಆಗ್ತೀವಿ ನಾವು. ನಮ್ಮ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ಒಂದು 20 ಲಕ್ಷ ಜನ ಮೇಲ್ಪಟ್ಟಿದ್ದಾರೆ. ಅದನ್ನು ಮರುಪರಿಶೀಲಿಸಿ ಮತ್ತು ನ್ಯಾಯ, ಈ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಈ ಸಮಾಜಕ್ಕೆ ಈ ಸರ್ಕಾರದಿಂದ ಯಾವುದೇ ಥರದ ಒಂದು ಅನುದಾನ ಇಲ್ಲ. ಆ ಅನುದಾನವನ್ನು ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೂ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಅವರಿಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ, ಈ ಸಮಾಜಕ್ಕೆ ಸುಮಾರು ಒಂದು 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿ ವಿನಂತಿ ಅಂತ ಅವ್ರು ಕೇಳ್ಕೊಳ್ತೀನಿ. ಮತ್ತು ಕೇಂದ್ರ ಸರ್ಕಾರ ಈಗ ಜಾತಿ ಗಣತಿ ಮಾಡ್ತಾ ಇದೆ ಅಂತೇಳಿ ಒಂದು ಪ್ರಸಾರ ಬರ್ತಾ ಇದೆ. ಅದನ್ನು ಸರಿಯಾಗಿ ಕೇಂದ್ರ ಸರ್ಕಾರದವರು ಸರಿಯಾಗಿ ಪ್ರತಿಯೊಂದು ಎಲ್ಲ ಜಾತಿಗಳಿಗೆ ಪ್ರತಿಯೊಂದು ಮನೆಗೆ ಹೋಗಿ ಜಾತಿ ಗಣತಿ ಮಾಡಿ ಆ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಿಕೊಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಎಲ್ಲ ಸಮಾಜ, ಗಂಗಾವತಿಯ ಎಲ್ಲ ಸಮಾಜದವರಿಗೆ ಆರ್ಥಿಕ ಭಾಗೀರಥ ಜಯಂತಿ.